ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಂಜುಶ್ರೀ ಟ್ಯಾಸಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಬಂಚ್ ಬೀಡು 3mm ಬಂಚ್ ಬೀಡ್ ತೊಗೊಂಡಿದ್ದೀನಿ. ಸೇಮ್ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶಾ ಹುಕ್ ತೊಗೊಂಡಿದ್ದೀನಿ ಮತ್ತು ಟ್ರಿಮ್ಮರ್ ಇದೆ. ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸೀರೆಗೆ 7 ಎಳೆ ದಾರಾನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. 7 ಎಳೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ಬೇಸ್ ಲೈನು ನನಗೆ ಸ್ವಲ್ಪ ಲೆಂತಿ ಆಗಬೇಕಿತ್ತು. ಹಾಗಾಗಿ 6 ಎಳೆ ತೊಗೊಂಡ್ರೆ ಇದು ನನಗೆ ಈ ಕೌಂಟಿಂಗಿಗೆ ಅಂದರೆ 3mm ಬೀಡ್ ಯೂಸ್ ಮಾಡ್ತಿದ್ದೀನಲ್ಲ, ಬಂಚ್ ಬೀಡು ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ಬೀಡ್ ಸೈಜ್ ಎಷ್ಟಿರುತ್ತೆ ಅದು ನೋಡಿಕೊಂಡು ದಾರ ತೊಗೊಳ್ಳೋದ್ರಿಂದ ಓವರ್ಲ್ಯಾಪ್ ಆಗಲ್ಲ. ಮತ್ತು ಇಲ್ಲಿ ನಾನು 5 ಬೀಡ್ ಹಾಕ್ತಾಯಿಲ್ಲ. ಈ ಡಿಸೈನ್ಗೆ ಯೂಶ್ವಲಿ 6 ಎಳೆ ದಾರ ತೊಗೊಂಡ್ರೆ 5 ಬೀಡ್ ಹಾಕ್ಬೋದು. ನಾನಿಲ್ಲಿ 4 ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ದಾರನ 7 ಎಳೆ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಇದು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟಲ್ಲಿ ಮಾತ್ರ 3 ಚೈನ್ ಹಾಕ್ಕೋತೀನಿ. ಮತ್ತು ಎಲ್ಲೂ ಎಂಡಿಂಗಲ್ಲಿ ಮಾತ್ರ 3 ಚೈನು, ಮತ್ತು ಮಧ್ಯದಲ್ಲಿ ಎಲ್ಲೂ 3 ಚೈನ್ ಹಾಕ್ಕೊಳ್ಳೋದಿಲ್ಲ. ಈಗ 3 ಚೈನ್ ಆದಮೇಲೆ ಈಗ 6 ಚೈನ್ ಹಾಕ್ಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಳಗಡೆ ಅಂದರೆ ಯು ಶೇಪ್ ಬರೋ ಥರ ಒಂದು 4 ಚೈನ್ ಗ್ಯಾಪ್ ಅಷ್ಟರ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೋತೀವಿ. ಅಂದರೆ ಶೇಪು ಯು ಥರ ಕಾಣಬೇಕು ಸ್ವಲ್ಪ. ಆ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೋತಿದ್ದೀನಿ. ಇದೇ ಥರ ಎಂಡ್ವರೆಗೂ ಮಾಡ್ಕೋಬೇಕಾಗತ್ತೆ. 6 ಚೈನ್ ಹಾಕ್ಕೊಂಡು 4 ಚೈನು ಗ್ಯಾಪಷ್ಟು ಒಳಗಡೆ ತೊಗೊಂಡು ಹಾಕ್ಕೋಬೇಕು. ಮತ್ತು ಇಲ್ಲಿ 6 ಚೈನ್ ಮಾಡ್ಕೋತಾ ಇದ್ದೀನಿ. 6 ಚೈನ್ ಮಾಡಿಕೊಂಡು ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಬೇಸ್ ಲೈನ್ ಕರೆಕ್ಟಾಗಿ ಮಾಡಿದ್ರೆ ಡಿಸೈನ್ ನೀಟಾಗಿ ಬರುತ್ತೆ. ಅಂದರೆ ಎಲ್ಲೂ ಸುಕ್ಕಾಗಲ್ಲ ಮತ್ತು ಓವರ್ಲ್ಯಾಪ್ ಆಗಲ್ಲ. ಬೇಸ್ ಲೈನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ ಪೂರ್ತಿ ಇದೇ ರೀತಿ ಹಾಕಬೇಕು. ಅಂದರೆ ಫಸ್ಟು ಸ್ಟಾರ್ಟಿಂಗ್ ಮಾತ್ರ 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀವಿ. ಅದಾದಮೇಲೆ 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಗ್ಯಾಪಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಮತ್ತು 6 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಅಷ್ಟಕ್ಕೂ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನು 6 ಚೈನ್ ಗ್ಯಾಪನ್ನೇ ನಾನು ತೊಗೊಂಡಿದ್ದೀನಿ. ಯಾಕಂದರೆ 7 ಎಳೆ ದಾರ ತೊಗೊಂಡಿದ್ದೀನಿ. ಬೀಡ್ಗಳು ಸ್ವಲ್ಪ ಅಂದರೆ ನಾರ್ಮಲ್ ಬೀಡ್ಗಿಂತ ಇದು ಸ್ವಲ್ಪ ದಪ್ಪ ಇತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಬೇಸ್ ಲೈನ್ ಮಾಡ್ಕೊಂಡಿದ್ದೀನಿ. ಅಂದರೆ ಸೀರೆ ಅದು ಮಣಿಗಳು ಹಾಕಿದ್ಮೇಲೆ ಅದು ಓವರ್ಲ್ಯಾಪ್ ಥರ ಆಗುತ್ತೆ. ಅಂದರೆ ಎಕ್ಸ್ಟ್ರಾ ಬೀಡು ಹಾಕಿದ್ರೆ ಸ್ವಲ್ಪ ಅಂದರೆ 5 ಬೀಡ್ಗಳು ಹಾಕಬೇಕು. ನಾರ್ಮಲಿ ಈ ಡಿಸೈನ್ ಮಾಡೋವಾಗ 5 ಬೀಡ್ ಹಾಕ್ತೀವಿ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು, 4 ಬೀಡ್ ಹಾಕಿರೋದು. ಅದಕ್ಕೋಸ್ಕರ ಈ ರೀತಿ ಕೌಂಟಿಂಗ್ ನಾನು ತೊಗೊಂಡಿದ್ದೀನಿ. ಬೇಸ್ ಲೈನ್ ಪೂರ್ತಿ ಇದೇ ರೀತಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಬಿಗಿನರ್ಸ್ಗಾದರೆ ಆರಾಮಾಗಿ ಹಾಕ್ಬೋದು, ಏನು ಕಷ್ಟ ಆಗಲ್ಲ. ಪ್ರಾಕ್ಟೀಸ್ ಇರೋರಿಗಾದರೆ ಅಷ್ಟು ಏನು ತೊಂದರೆ ಇರಲ್ಲ. ಬಿಗಿನರ್ಸ್ಗೆ ಸ್ವಲ್ಪ ಕರೆಕ್ಟಾಗಿ ಎಲ್ಲಿ ಕೂರಿಸೋದು ಗೊತ್ತಾಗದೇ ಇರ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಕರೆಕ್ಟಾಗಿ ಶೇಪ್ ಬಂದಿಲ್ಲ ಮತ್ತೆ ಬಿಚ್ಚಿ ಹಾಕಿ, ಏನೂ ತೊಂದರೆ ಇಲ್ಲ. ಬಟ್ ನಿಧಾನಕ್ಕೆ ಹಾಕಿ ಅಷ್ಟೇ, ನೀಟಾಗಿ ಬರುತ್ತೆ. ನಾನು ಈ ಕೌಂಟಿಂಗ್ ತೊಗೊಂಡಿದ್ದೀನಲ್ಲ, ಇದು ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ ಪೂರ್ತಿ. ಇದು ಲೈನು ಬೇಸ್ ಲೈನ್ ಹೀಗೆ ಇರುತ್ತೆ. ಯು ಶೇಪ್ ಬರೋ ಥರ ಸ್ವಲ್ಪ ಎಳೆದು ಕೈಯಲ್ಲಿ ಕೂರಿಸ್ಕೊಳ್ಳಿ. ಪೂರ್ತಿ ಲೈನನ್ನು ಇದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಇದು ಎಂಡಿಂಗಲ್ಲೂ ಅಷ್ಟೇ ನೀವು ಕರೆಕ್ಟಾಗಿ ಎಂಡನ್ನು ಆರ್ಚ್, ಏಕೆಂದರೆ ಕುಚ್ಚಿಲ್ಲಿ ಬೇಸ್ ಲೈನಲ್ಲಿ ಕುಚ್ಚು ಹಾಕೋಕ್ಕೆ ಬರಲ್ಲ, ಕುಚ್ಚು ಕೆಳಗಡೆ ಇರೋದ್ರಿಂದ ಇದು ಆರ್ಚೇನೆ ಎಂಡಲ್ಲಿ ಬರೋ ಥರ ನೋಡಿಕೊಂಡು, ಅಂದರೆ ಸ್ವಲ್ಪ ಮೊದಲೇ ಇನ್ನೂ ಒಂದು 4-5
ಹಾಕ್ಬೋದು ಆರ್ಚನ್ನ ಅನ್ನೋ ಗ್ಯಾಪ್ ಇರೋವಾಗಲೇ ಕರೆಕ್ಟಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ನಾನು ಕರೆಕ್ಟಾಗಿ ಬಂದಿದೆ ನನಗಿಲ್ಲಿಗೆ. ಎಂಡಿಂಗು ಮತ್ತೆ 3 ಚೈನ್ ಹಾಕ್ಕೊಂಡೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಯು ಶೇಪ್ ಬಂದಿದೆಯಲ್ಲ, ಪಕ್ಕದಲ್ಲಿ 3 ಚೈನ್ ಇದೆ, ಅಂದರೆ ಅಲ್ಲಿಗೆ ಆರ್ಚೆ ಕಂಪ್ಲೀಟ್ ಆಗುತ್ತೆ. ಈಗ ಲಾಸ್ಟಿಗೆ ಇನ್ನೊಂದು ಚೈನು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋತೀನಿ. ಒಂದು ಚೈನ್ ಹಾಕಿ ಟೈಟಾಗಿ ಲಾಕ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಬೇಸ್ ಲೈನ್ ಪೂರ್ತಿ ಹೀಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಕ್ರೀಮ್ ಕಲರ್ ಸ್ಯಾರಿ ಇದೆ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಡೈರೆಕ್ಟಾಗಿ ಗಂಟು ಹಾಕ್ಕೊಂಡಿಲ್ಲ, ಇದ್ರ ಮೇಲೇ ಸೀರೆ ಮೇಲೇ ದಾರದ ಮೇಲೇ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಗಂಟು ಹಾಕ್ಕೊಂಡಿದ್ರೆ ಅದು ಸ್ವಲ್ಪ ಗಂಟು ದಪ್ಪ ಬರುತ್ತೆ. ಆದರೆ ಕುಚ್ಚು ಕಟ್ಟುವಾಗ ಅದನ್ನು ಒಳಗಡೆ ಸೇರಿಸಿ ಕಟ್ಕೊತೀನಿ, ನನಗೆ ಅದಷ್ಟು ಕಾಣಿಸಲ್ಲ. ಬಟ್ ಇಲ್ಲಿ ಕುಚ್ಚು ಇಲ್ಲದೆ ಇರೋದ್ರಿಂದ ಹಾಗೆ ಗಮ್ ಪೇಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಈ ಸ್ಟೆಪ್ಪಲ್ಲಿ ಇದ್ರ ಒಳಗಡೆ 6 ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿ 10 ಡಬಲ್ ಕ್ರೋಶೆಟ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಕೌಂಟಿಂಗ್ ಜಾಸ್ತಿ ತೊಗೊಂಡಿದ್ದಾಗ, ಅಂದರೆ 6 ಎಳೆ ತೊಗೊಂಡಾಗ 12 ಕಂಬ ಬೇಕಾಗುತ್ತೆ. ಇಲ್ಲಿ 10 ಕಂಬ ಸಾಕಾಗುತ್ತೆ. 4ಕ್ಕೆ ಮಣಿ ಹಾಕ್ತಾಯಿದ್ದೀನಿ, ಹಾಗಾಗಿ 10 ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಫಿಲ್ ಮಾಡ್ಕೋತೀನಿ. ಅಂದರೆ ಇನ್ನೂ ಹಾಕ್ಬೋದು ಅಂತ ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. 10 ಕಂಬ ಕರೆಕ್ಟಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಷ್ಟು ಸಾಕಾಗುತ್ತೆ. ಈ ರೀತಿ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಬಿಗಿನರ್ಸ್ಗೆ ನಾನು ಹೇಳ್ತಾ ಇರೋದು, ತುಂಬ ಫಾಸ್ಟಾಗಿ ಮಾಡಬೇಕು ಅನ್ನೋ ಥರ ಮಾಡಬೇಡಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ನೀಟಾಗಿ ಬಂದೇ ಬರುತ್ತೆ. ಒಂದು ಸಲ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡಿ, ಬಂದೇ ಬರುತ್ತೆ. 10 ಡಬಲ್ ಕ್ರೋಶೆಟ್ ಆದಮೇಲೆ 6 ಚೈನು ಹಾಕಿದ್ದು ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ತೊಗೊಬಂದು ಲಾಕ್ ಮಾಡಬೇಕಾಗತ್ತೆ. ಅಲ್ಲಿ 2 ಸಾರಿ ಲಾಕ್ ಮಾಡಿ. ಅದು ಯಾಕೆ ಅಂತ ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ. 2 ಸಾರಿ ಲಾಕ್ ಮಾಡ್ಕೊಳ್ಳಿ. ಕಂಬಗಳನ್ನ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಹೆಚ್ಚು ಹಾಕಬೇಡಿ, ಕಡಿಮೆನೂ ಹಾಕಬೇಡಿ. ಕರೆಕ್ಟಾಗಿ 10 ಅಂದರೆ 10 ಇರಬೇಕು. ಮತ್ತು ನೆಕ್ಸ್ಟು ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಿ. ನೆಕ್ಸ್ಟು ಆರ್ಚ್ ಕೂಡ 10 ಕಂಬಗಳನ್ನ ಹಾಕ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀರೋ ಕೊನೆವರೆಗೂ ಅದೇ ರೀತಿ ಹಾಕ್ಕೊಂಡು ಹೋಗಬೇಕು. ಆಮೇಲೆ ಈ ಡಬಲ್ ಕ್ರೋಶೆಟ್ ಲೆಂತ್ ಕೂಡ ಒಂದು ಹೇಗೆ ಮಾಡಿರ್ತೀರೋ ಪ್ರತಿಯೊಂದನ್ನು ಅದೇ ಲೆಂತನ್ನೇ ಮೇಂಟೈನ್ ಮಾಡಿ. ಅಂದರೆ ಒಂದು ಸ್ವಲ್ಪ ಉದ್ದ ಮತ್ತು ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಚಿಕ್ಕದಾಗಿ ಮಾಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೇ ಲೆವೆಲ್ಗೆ ಬಂದರೆ ಡಿಸೈನ್ಗಳು, ಯಾವ ಡಿಸೈನ್ ಹಾಕೋವಾಗಲೂ ಅಷ್ಟೇ, ಒಂದೇ ರೀತಿ ಹಾಕಿದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಹಾಕ್ಕೊಂಡು ಹೋಗಿ. 10 ಆದಮೇಲೆ ಮತ್ತೆ 2 ಸಾರಿ ಲಾಕ್ ಮಾಡಿ. 1 ಸಾರಿನೂ ಮಾಡ್ಬೋದು, ಬಟ್ ಇಲ್ಲಿ 2 ಸಾರಿ ಮಾಡ್ತಾಯಿದ್ದೀನಿ. 2 ಸಾರಿ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ಈ ಸ್ಟೆಪ್ಪಲ್ಲಿ. ಇದು ಪೂರ್ತಿ ಸೀರೆ ಅದೇ ರೀತಿ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ ಇದು ಎಂಡ್ ಮಾಡ್ಕೊಂಡಿದ್ದೀನಿ ಸೀರೆ. ಈ ರೀತಿ ಬರುತ್ತೆ. ಎಂಡಿಂಗಲ್ಲಿ ನಾನು ಆಗಲೇ ತೋರಿಸಿದೆ ಅಲ್ವಾ, ಲಾಸ್ಟಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೆ. ಆ 3 ಚೈನ್ ಯಾಕೆ ಅಂದರೆ ಈ ಆರ್ಚ್ ಸ್ಟಾರ್ಟಿಂಗಲ್ಲೂ 3 ಚೈನ್ ಹಾಕ್ಕೊಂಡಿದ್ನಲ್ಲ, ಅದೇ ರೀತಿ ಎಂಡಿಂಗಲ್ಲೂ ಆರ್ಚು ನೀಟಾಗಿ ಬಂದು ಅಲ್ಲಿ ಕೂರಿಸ್ಕೋಬೋದು. ಅದನ್ನು ಅಲ್ಲಿ ಹೆಚ್ಚು ಕಡಿಮೆ ಏನೂ ಬರಲ್ಲ, ಕರೆಕ್ಟಾಗಿ ಅಲ್ಲಿಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದೇ ರೀತಿ ಬರೋ ರೀತಿ ನೀವು ಸ್ಟಾರ್ಟಿಂಗ್ ಅಂದರೆ ಇನ್ನೊಂದು 4-5 ಆರ್ಚ್ ಗ್ಯಾಪ್ ಇರುತ್ತಲ್ಲ, ಆವಾಗನೇ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇಲ್ಲಿ 10 ಕಂಬ ಹಾಕ್ಕೋತಾ ಇದ್ದೀನಿ. 10 ಕಂಬ ಹಾಕ್ಕೊಂಡು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ 2 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ,
ಅದನ್ನು ಕರೆಕ್ಟಾಗಿ ಒಂದು ಚೈನ್ ಹಾಕಿ ಲಾಕ್ ಮಾಡಾದಮೇಲೆ ಟೈಟಾಗಿ ಎಳ್ಕೊಂಡು ಅದನ್ನು ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಟೈಟಾಗಿ ಹಿಡ್ಕೊಂಡು. ಇದು ಈ ಸ್ಟೆಪ್ ಆಗಿರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಹಾಕೋಕ್ಕಿರುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು, ಬೇಸ್ ಲೈನ್ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಈಗ ಥರ್ಡ್ ಸ್ಟೆಪ್ಪು, ಈ ಸ್ಟೆಪ್ಪಲ್ಲಿ ಬೀಡ್ ಹಾಕೋತಾ ಇದ್ದೀನಿ. ಬೀಡನ್ನ ನಾರ್ಮಲಾಗಿ ನಾವು ಸೀರೆ ಎಡಭಾಗದಿಂದ ಸ್ಟಾರ್ಟ್ ಮಾಡ್ತೀವಲ್ವಾ, ಎಲ್ಲ ಡಿಸೈನ್ಗಳು ನಾರ್ಮಲಾಗಿ ಎಡಭಾಗದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಸೀರೆನ ಹೀಗೆ ಇಟ್ಕೊಂಡಾಗ ಲೆಫ್ಟ್ ಸೈಡಿಂದ ಇರುತ್ತೆ. ಬಟ್ ಇದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ಆದಮೇಲೆ ಈ ಸ್ಟೆಪ್ಪಲ್ಲಿ ನಾವು ಬಲಗಡೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಎಂಡ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ. ಈಗ ನೋಡ್ಬೋದು, ಅದು ನಾನು ಹಿಂಭಾಗದಿಂದ ನಿಮ್ಗೆ ಆರ್ಚ್ಗಳು ಗೊತ್ತಾಗ್ತಾ ಇದೆ ಅನಿಸುತ್ತೆ, ಅಲ್ಲಿಂದ ಮಾಡ್ಕೋತಾ ಇರೋದು. ಇದು ಯಾಕೆ ಅಂದರೆ ಈ ಬೀಡ್ಗಳನ್ನ ನಾನು ಡೈರೆಕ್ಟಾಗಿ ದಾರಕ್ಕೆ ಪೋಣಿಸ್ಕೊಂಡಿದ್ದೀನಿ. ಅದು ಈ ಕಡೆಯಿಂದ ಬ್ಯಾಕ್ ಸೈಡಿಂದ ಹಾಕಿದ್ರೆ ಕರೆಕ್ಟಾಗಿ ಫ್ರಂಟಿಗೆ ಕೂತ್ಕೊಳ್ಳುತ್ತೆ. ನಾವು ಫ್ರಂಟ್ ಸೈಡಿಂದನೇ ಹಾಕ್ಕೊಂಬಂದರೆ ಆ ಬೀಡ್ಗಳು ಬ್ಯಾಕ್ ಸೈಡಿಗೆ ಹೋಗುತ್ತೆ, ನೀಟಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಈ ಬ್ಯಾಕ್ ಸೈಡಿಂದನೇ ಹಾಕ್ಕೊಂಬಂದರೆ ಅದು ಫಿನಿಶಿಂಗು ನೀಟಾಗಿ ಕೊಡ್ಬೋದು. ಈ ರೀತಿ 4 ಬೀಡ್ ಹಾಕ್ಕೊಂಡಿದ್ದೀನಿ ಮತ್ತು 3 ಚೈನು ಗ್ಯಾಪು ಕೊಟ್ಕೊಂಡು 2 ಕಂಬಗಳ ಮಧ್ಯ ಹಾಕ್ತೀವಿ. ಮಧ್ಯ 2 ಕಂಬ ಬಿಡಬೇಕು, ಅಲ್ಲಿಗೆ ಕುಚ್ಚು ಬರುತ್ತೆ. ಈ 3 ಚೈನ್ ಗ್ಯಾಪಲ್ಲಿ ಅಲ್ಲಿಗೆ ಕುಚ್ಚು ಕಟ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಬೀಡನ್ನು ಲಾಕ್ ಮಾಡಿಕೊಂಡು ಕಂಬಕ್ಕೆ ಲಾಕ್ ಮಾಡಬೇಕಾಗತ್ತೆ. ಈ ಸ್ಟೆಪ್ಪಲ್ಲಿ ಒಂದು ಬೀಡ್ ಎಳ್ಕೊಂಡು ಲಾಕ್ ಮಾಡೋದು ಮತ್ತು ಕಂಬದ ಮೇಲೆ ಲಾಕ್ ಮಾಡೋದು. ಈ ಸ್ಟೆಪ್ಪಲ್ಲಿ ಇದೇ ರೀತಿ ಹಾಕ್ಕೊಂಬರಬೇಕು. ಬೀಡ್ ಎಳ್ಕೊಂಡು ಲಾಕ್ ಮಾಡಿಕೊಂಡು ಕಂಬಕ್ಕೆ ಲಾಕ್ ಮಾಡ್ತಾ ಬರ್ತೀವಿ. ಅಂದರೆ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿಗೆ 4 ಬೀಡ್ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಅಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟಿದ್ವಲ್ಲ ನೋಡಿ, ಈ ರೀತಿ ಬರುತ್ತೆ. ನೀಟಾಗಿ ಫ್ರಂಟ್ ಸೈಡಿಗೆ ಆ ಬೀಡ್ಗಳು ಕೂತ್ಕೊಳ್ಳುತ್ತೆ. ಅಂದರೆ ಒಂದೊಂದೇ ಬೀಡನ್ನು ನಾವು ಎತ್ತಿ ಹಾಕೋವಾಗ ಟೈಮ್ ಜಾಸ್ತಿ ತೊಗೊಳುತ್ತೆ. ಈ ರೀತಿ ಹಾಕಿದ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಬೇಗ ಹಾಕ್ಬೋದು, ಡಿಸೈನ್ನ ಬೇಗ ಕಂಪ್ಲೀಟ್ ಮಾಡ್ಬೋದು. ಇವಾಗ ಅಲ್ಲಿ 2 ಚೈನು ಗ್ಯಾಪ್ ಕೊಟ್ಟಿದ್ವಲ್ಲ ಅಲ್ಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದ ಆರ್ಚ್ಗೆ ಲಾಕ್ ಮಾಡಿಕೊಂಡು ಒಂದು ಬೀಡ್ ಎಳ್ಕೊಂಡು ಮತ್ತು ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಆ 2 ಚೈನ್ ಗ್ಯಾಪ್ ಕೊಟ್ಟಿರೋದ್ರಿಂದ ಬೀಡ್ಗಳು ಸ್ವಲ್ಪ ಗ್ಯಾಪಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಅಂದರೆ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳಲ್ಲ, ಓವರ್ಲ್ಯಾಪ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಈ 7 ಎಳೆ ದಾರ ತೊಗೊಂಡು 10 ಕಂಬ ಹಾಕ್ಕೊಂಡಾಗ ಮತ್ತು ಬ್ಯಾಕ್ ಸೈಡಿಂದ ನಾನು ಬೀಡನ್ನು ಹಾಕಿರೋದ್ರಿಂದ ಹಾಗೆ ನೀಟಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಇದು ಕುಚ್ಚು ಕಟ್ತಾ ಇದ್ದೀನಿ. ಕಟ್ಕೋತಾ ಇರೋವಾಗ ಕುಚ್ಚು ಹೇಗೆ ಕಟ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾನಿಲ್ಲಿ 160 ಎಳೆ ದಾರ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಪುಟ್ಟದಾಗೆ ಕುಚ್ಚಿರಲಿ ಅಂತ. ಕೆಲವು ಡಿಸೈನ್ಗೆ ನಾನು 170 ಎಳೆ 180 ಎಳೆನೂ ತೊಗೊಂಡಿದ್ದೀನಿ. ಇಲ್ಲಿ 160 ಎಳೆ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ದೊಡ್ಡದಾಗಿ ಇಲ್ಲಿ ಕುಚ್ಚು ಬೇಕಾಗಲ್ಲ ಮತ್ತು ಉದ್ದನೂ ಬೇಕಾಗಲ್ಲ, ಪುಟ್ಟ ಕುಚ್ಚು ಸಾಕಾಗುತ್ತೆ. ಹಾಗಾಗಿ ಮತ್ತು ಸೂಜಿ ಮೇಲೆ ಝರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. 2 ಅಥವಾ 3 ಸುತ್ತು ಹಾಕ್ಕೊಂಡು ಟೈಟಾಗಿ ಎಳೆದು ಒಳಗಡೆಯಿಂದ ತೊಗೊಂಡು ಎಳ್ಕೊಂಡ್ರೆ ಟೈಟಾಗಿ ಕುಚ್ಚು ಕೂತ್ಕೊಳ್ಳುತ್ತೆ. ಒಂದೇ ಸಲ ಟ್ರಿಮ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಬರುತ್ತೆ. ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ಕು ಹೀಗೆ ಬರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲೂ ಓವರ್ಲ್ಯಾಪ್ ಆಗಿಲ್ಲ, ನೀಟಾಗಿ ಬಂದಿದೆ, ರಿಂಕಲ್ಸು ಬರಲ್ಲ. ಈ ಕೌಂಟಿಂಗಲ್ಲೇ ಮಾಡಿದ್ರೆ ನೀಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.